ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕನ್ನಡ ಟೆಕ್ ಮೂರ್ತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾವು ಮೊದಲನೇ ಬಾರಿ ನಮ್ಮ ಚಾನಲ್ನಲ್ಲಿ OnePlus Nord ಅನ್ಬಾಕ್ಸಿಂಗ್ ಮಾಡ್ತಾಯಿದ್ವಿ. ಅದು ಯಾವುದಪ್ಪ ಅಂದರೆ OnePlus Nord 3 5G. ಸೊ ಇದು ಬಂದು ನಿಮಗೆ ಇದರಲ್ಲಿ ಏನು ಅನ್ಬಾಕ್ಸಿಂಗ್ ಮಾಡಿ ಕಂಪ್ಲೀಟ್ ಇದ್ರ ಪ್ರೈಸು ವೈಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ನೋಡ್ಬೋದು, ಇದು ಬಾಕ್ಸ್ ಫಿಸಿಕಲ್ ವ್ಯೂ ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಅದಕ್ಕಿಂತ ಮುಂಚೆ ಅಮೆಝಾನಲ್ಲಿ ಇದು ಬಂದು 28,999 ಬರ್ತಾಯಿದೆ, ಬ್ಯಾಂಕ್ ಆಫರ್ಸು ಮತ್ತು ಕೂಪನ್ಸ್ ಎಲ್ಲ ಸೇರಿ. ಅದು ಮತ್ತು ನಿಮಗೆ ಇನ್ನೂ ಕೆಲವು ಮಾಡೆಲ್ಸ್ಗೆ ಆಫರ್ಸ್ ನಡೀತಾ ಇದೆ. ಸೊ 25 ಆ ರೇಂಜಲ್ಲಿ ಬಂದಿದ್ರೆ ಇನ್ನೂ ಒಳ್ಳೆ ಮಾಡೆಲ್ ಅಂತ ಹೇಳ್ಬೋದಿತ್ತು. ಅಲ್ಲಿ ಇನ್ನೂ ಕಾಂಪಿಟೇಷನ್ IQ ಎಲ್ಲ ಮಾಡೆಲ್ಸ್ ಇದೆ, ಒಂದು ಸರಿ ಚೆಕ್ ಮಾಡಿ ತೊಗೊಳ್ಳಿ. ಮಾಡ್ತಾ ಇದ್ದಂಗೆ ಬಂದು ನಿಮಗೆ ಮೊಬೈಲೇ ಕಾಣಿಸುತ್ತೆ OnePlus ಅಂತ. ಸೊ ಅದು ನೋಡ್ಬೋದು. ಅದ್ಮೇಲೆ ಯೂಸರ್ ಗೈಡ್ ಎಲ್ಲ ಸಿಗುತ್ತೆ ಅದರಲ್ಲಿ. ಸೊ ಇದರಲ್ಲಿ ಬಂದು ನಿಮಗೆ ಮೊಬೈಲ್ ಫೋನ್ ಇರುತ್ತೆ. ಸೊ ಅದರಲ್ಲಿ ರ್ಯಾಪರಲ್ಲಿ ಹಾಕ್ಕೊಟ್ಟಿದ್ದಾರೆ. ಸೊ ರ್ಯಾಪರಲ್ಲಿ ನೋಡ್ಬೋದು ನಮಗೆ ಮೊಬೈಲ್ ಡಿಸೈನು ಎಲ್ಲ ನೋಡ್ಬೋದು. ಸೊ ಇದು ಬಂದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಡಿಸೈನ್ ಬರುತ್ತೆ ಬ್ಯಾಕ್ ಸೈಡು. ಫ್ರಂಟು ನಿಮಗೆ ಬ್ಯಾಕ್ ಎರಡು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಬರುತ್ತೆ. ಫ್ರೇಮ್ ಬಂದು ನಿಮಗೆ ಪ್ಲಾಸ್ಟಿಕ್ ಬರುತ್ತೆ. ಸೊ ಅದೇ ಥರ ನಿಮಗೆ ಮೇಲೆ ಟಾಪಲ್ಲಿ ನೋಡ್ಬೋದು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಏನಿದೆ. ಸೈಡ್ ಓವರ್ ನೋಡ್ಬೋದು, ಪವರ್ ಬಟನು ಮತ್ತು Type-C ಬಂದಿದೆ. 3.5 ಹೆಡ್ಫೋನ್ ಜಾಕು ಸ್ಕಿಪ್ ಮಾಡಿದ್ದಾರೆ, ಸ್ಪೀಕರ್ ಬಂದಿದೆ. ಸೊ ಅದೇ ಥರ ನಾವು ಆನ್ ಮಾಡಿ ನೋಡೋಣ. ಸೊ ಆನ್ ಮಾಡೋಕ್ಕೆ ಮುಂಚೆ ಇದರಲ್ಲಿ ಏನೇನು ಬರುತ್ತೆ ಕಂಟೆಂಟ್ ಒಂದು ಸರಿ ನೋಡ್ಬಿಡೋಣ. ಯೂಸರ್ ಮ್ಯಾನುವಲ್ಲು ಮತ್ತು OnePlusದು ನಾರ್ಮಲ್ ಬರುತ್ತಲ್ಲ, ಕ್ಲಬ್ಬು ಕಾರ್ಡು ಅದೆಲ್ಲ ಬರುತ್ತೆ. ಸೊ ಇದರಲ್ಲಿ ಬಂದು ನಿಮಗೆ ಚಾರ್ಜರ್ ನೋಡ್ಬೋದು. ಸೊ ಇದು 80 ವ್ಯಾಟ್ಸ್ ಸೂಪರ್ ಬುಕ್ ಚಾರ್ಜ್ ಬರುತ್ತೆ. ಸೊ ಇದು ಬಂದು ಇದು ಬಂದು ನಿಮಗೆ OnePlus ಅಡಾಪ್ಟರ್ ಇದು. ಸೊ ಅದೇ ಥರ ನಾವು ಕೇಬಲ್ ನೋಡ್ಬೋದು. ಕೇಬಲ್ಲು USB to C ಬರುತ್ತೆ ಇದು. ಸೊ ಅದಕ್ಕಿಂತ ಮುಂಚೆ ನಾವು ಇದ್ರ ಸ್ಪೆಸಿಫಿಕೇಷನ್ ಸ್ವಲ್ಪ ತಿಳ್ಕೊಬಿಡೋಣ. ಸೊ ಇದು 6.7 ಇಂಚಸ್ ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇ ಬರುತ್ತೆ. ಇದು 128 ರಿಫ್ರೆಶ್ ರೇಟ್, ಅದು HDR10 ಡಿಸ್ಪ್ಲೇ ಸಪೋರ್ಟ್ ಇದೆ ಇದು. ಸೊ ಮೀಡಿಯಾಟೆಕ್ ಡೈಮೆನ್ಸಿಟಿ 9400 ಚಿಪ್ಸೆಟ್ ಇದು. ಇದರಲ್ಲಿ CPU GPU ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ 2 ವೇರಿಯಂಟ್ ಇದೆ. 8GB 16GB LPDDR5X ರ್ಯಾಮ್ ಬರುತ್ತೆ. 256Gವರೆಗೂ ಸಿಗುತ್ತೆ. ಇದರಲ್ಲಿ ಬಂದು ನಿಮಗೆ UFS 3.1 ಸ್ಟೋರೇಜ್ ಯೂಸ್ ಮಾಡಿದರೆ. 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ ಇದೆ ಇದರಲ್ಲಿ. 0.1 ಬರುತ್ತೆ. ಸೊ Android 13 ಔಟ್ ಆಫ್ ದಿ ಬಾಕ್ಸ್ ನಡೀತಾ ಇದೆ ಇದು. ಸೊ ಇದು ಬಂದು ವೇರಿಯಂಟ್ ಬಂದು 8GB 128GB ವೇರಿಯಂಟು. ಇದರಲ್ಲಿ ನಿಮ್ಗೆ 2 ವೇರಿಯಂಟ್ ಕೊಟ್ಟಿದ್ದಾರೆ. 2 ವೇರಿಯಂಟ್ ಲಾಂಚ್ ಮಾಡಿದ್ದಾರೆ. ಒಂದು 16GB 256 ಆದರೆ 8GB 128. ಸೊ 16GB ವೇರಿಯಂಟು 38,000 ಆಗುತ್ತೆ. ಇದು ಬಂದು ನಿಮಗೆ 34,000 8GB 128. ಇದು ರ್ಯಾಮ್ ಎಕ್ಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಪ್ ಟು 4GB ರ್ಯಾಮ್ ನೀವು ಎಕ್ಸ್ಪೆಂಡ್ ಮಾಡ್ಕೋಬೋದು. 8+4 ರ್ಯಾಮ್ ಎಕ್ಸ್ಪೆನ್ಷನ್ ಮಾಡ್ಕೋಬೋದು. 128 ರಿಫ್ರೆಶ್ ರೇಟ್ ಇದು. 6.7 ಇಂಚಸ್ ಅಮೋಲೆಡ್ ಡಿಸ್ಪ್ಲೇ, ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇ ಬರುತ್ತೆ ಇದು. ಸೊ ಕ್ಯಾಮ್ರಾ ನೋಡ್ಬೋದು. ಇದರಲ್ಲಿ ಮೇನ್ ಹೈಲೈಟೆಡ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇದರಲ್ಲಿ 50 MP ಸೋನಿ IMX 890 ಕ್ಯಾಮ್ರಾ ಸೆನ್ಸರ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಟ್ರಿಬಲ್ ರೇರ್ ಕ್ಯಾಮ್ರಾ ಇದೆ. ಒಂದು 8 MP ಅಲ್ಟ್ರಾ ವೈಡ್ 120 ಫೀಲ್ಡ್ ಆಫ್ ವ್ಯೂ ಅಲ್ಲಿ ಫೋಟೋಸ್ ತೊಗೋಬೋದು. 2 MP ಪೋರ್ಟ್ರೇಟ್ ಕೊಟ್ಟಿದ್ದಾರೆ. ಸೊ ಪೋರ್ಟ್ರೇಟ್ 2 MP ಅಂದರೆ ನಿಮಗೆ ಲೋ ಲೈಟಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಡೇ ಲೈಟಲ್ಲಾದರೆ ಓಕೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಬಂದು ನಿಮಗೆ 16 MP ಕ್ಯಾಮ್ರಾ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನಾವು ನೋಡ್ಬೋದು ಅಪ್ ಟು 20x ವೀಡಿಯೋದಲ್ಲಿ ಅಪ್ ಟು 10x ಡಿಜಿಟಲ್ ಝೂಮ್ ಮಾಡ್ಬೋದು. ಫೋಟೋಸಲ್ಲಿ 20x ಡಿಜಿಟಲ್ ಝೂಮ್ ಮಾಡ್ಬೋದು. ಫ್ರಂಟ್ ನೋಡ್ಬೋದು 8 MP ಫೋಟೋ ಸ್ಟುಡಿಯೋದು. ಇದು ಫೋರ್ಟ್ರೇಟ್ಸ್ ಎಲ್ಲ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ವೀಡಿಯೋ ಸ್ಯಾಂಪಲ್ಸ್ ನೋಡ್ತೀನಿ, ಫೋಟೋ ಸ್ಯಾಂಪಲ್ಸ್ ತೋರಿಸ್ತೀನಿ. ಸೊ ಫ್ರಂಟಲ್ಲಿ ಪೋರ್ಟ್ರೇಟ್ ಅಂತ ತುಂಬಾ ಚೆನ್ನಾಗಿದೆ. ಸೊ ಅದೇ ಥರ ಇದು ಯೂಸರ್ ಇಂಟರ್ಫೇಸ್ ನೋಡ್ಬೋದು. ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ. ಇದು ಆಕ್ಸಿಜನ್ OS ಮೇಲೆ ಬರುತ್ತೆ. ಸೇಮ್ ಗೂಗಲ್ ಇಂಟರ್ಫೇಸ್ ಬರುತ್ತಲ್ಲ. ಸೊ ಪ್ಯೂರ್ ಸ್ಟಾಕ್ ಆಂಡ್ರಾಯ್ಡ್ ಯೂಸರ್ ಇಂಟರ್ಫೇಸ್ ಸಿಗುತ್ತೆ ಇದು. ಸೊ ಇದು 128 ರಿಫ್ರೆಶ್ ರೇಟ್ ಸಿಗೋದ್ರಿಂದ ನಿಮಗೆ ತುಂಬಾ ಸ್ಮೂತಾಗಿರುತ್ತೆ ಸ್ಕ್ರಾಲಿಂಗ್ ಎಲ್ಲ ನೋಡ್ಬೋದು. ಸೊ ಆಟೋಮೆಟಿಕ್ ಬೇಕಾದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ನಿಮಗೆ ಆಟೋಮೆಟಿಕ್ ಸೆಟ್ ಆಗುತ್ತೆ ನೀವು ಯೂಸ್ ಮಾಡೋ ಅಪ್ಲಿಕೇಶನ್ಸ್ ಮೇಲೆ. ಸೊ ಇದು ಮೇಯ್ನ್ ಎಂದು ನಿಮಗೆ ಇದರಲ್ಲಿ ಸಿಂಗಲ್ ಸ್ಪೀಕರೇ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಡ್ಯುಯಲ್ ಏನು ಕೊಟ್ಟಿಲ್ಲ. ಬಟ್ ಇದರಲ್ಲಿ ನಿಮ್ಗೆ ಡಾಲ್ಬಿ ಅಟ್ಮಾಸ್ ಆಡಿಯೋ ಇದೆ. ಸೊ ವೈಡ್ 1 L1 ಸಪೋರ್ಟು ಇದೆ. ನೀವು ಅಮೆಝಾನ್ ಮತ್ತು ನೆಟ್ಫ್ಲಿಕ್ಸ್ ಈ ಥರ ವೀಡಿಯೋಸ್ ನೋಡಬೇಕಾದ್ರೆ HD ಕ್ವಾಲಿಟಿಯಲ್ಲಿ ಪ್ಲೇ ಆಗುತ್ತೆ. ಅದೇ ಥರ ಇದರಲ್ಲಿ HDR10 ಸಪೋರ್ಟ್ ಇರೋದ್ರಿಂದ ನಿಮಗೆ ವೀಡಿಯೋ ರಿಚ್ನೆಸ್ ತುಂಬಾ ಕಾಣಿಸುತ್ತೆ.
ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ಇದರಲ್ಲಿ ನಿಮಗೆ ರೇರಲ್ಲಿ ನಿಮಗೆ 4K 30 ಫ್ರೇಮ್ಸ್ವರೆಗೂ ರೆಕಾರ್ಡ್ ಮಾಡ್ಬೋದು. 4K 30 ಫ್ರೇಮ್ಸ್ ಪ್ಲಸ್ 60 ಫ್ರೇಮ್ಸಲ್ಲಿ ರೆಕಾರ್ಡ್ ಮಾಡ್ಬೋದು. ಇದು ನೋಡ್ಬೋದು, ನಾವು ಫೋಟೋ ಝೂಮ್ ಹಾಕ್ಬೋದು. ಅಪ್ ಟು ನಿಮಗೆ 20x ನಿಮಗೆ ಡಿಜಿಟಲ್ ಝೂಮ್ ಮಾಡ್ಬೋದು. ಸೊ ಸ್ವಲ್ಪ ನಾಯ್ಸ್ ಅಂತೂ ಫೇಸ್ ಮಾಡ್ತಾಯಿದ್ವಿ, ಬಟ್ ಇವೆಲ್ಲ ನಿಮಗೆ ಝೂಮ್ ಹಾಕಿ ಫೋಟೋ ತೆಗಿತಾರೆ ಅಂದರೆ ಸ್ವಲ್ಪ ಟ್ರೈಪಾಡ್ ಆ ಥರ ಯೂಸ್ ಮಾಡಿದ್ರೆ ಸ್ವಲ್ಪ ಕ್ಲಿಯರ್ ಡೀಟೇಲ್ಸ್ ಕಾಣಿಸುತ್ತೆ. ಕೈಯಲ್ಲಿ ಹಿಡಿದ್ರೆ ಅಷ್ಟೊಂದು ನಿಮಗೆ ಡೀಟೇಲ್ ಅನಿಸೋದಿಲ್ಲ. ವಿಡಿಯೋದಲ್ಲಿ ನೋಡ್ಬೋದು, ನಿಮಗೆ ಅದರಲ್ಲಿ 10x ವಿಡಿಯೋ ಮಾಡ್ಬೋದು, ಝೂಮ್ ಹಾಕಿ ವಿಡಿಯೋ ಮಾಡ್ಬೋದು. ಸೊ ಮೈನ್ ಇದರಲ್ಲಿ ನಿಮಗೆ ರೇರ್ ಬಂದು ನಿಮ್ಗೆ 4K ವಿಡಿಯೋ ರೆಕಾರ್ಡ್ ಮಾಡ್ಬೋದು. 4K ವಿಡಿಯೋಗೆ ನಿಮಗೆ 30 ಫ್ರೇಮ್ಸ್ ಮತ್ತು 60 ಫ್ರೇಮ್ಸಲ್ಲಿ ಎರಡೂ ರೆಕಾರ್ಡ್ ಮಾಡ್ಬೋದು. ಸೊ ನೀವು ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ವಿತ್ 4K ರೆಕಾರ್ಡ್ ಮಾಡೋದ್ರಿಂದ. ಮತ್ತು ಇದರ ಸ್ಲೋ ಮೋಷನ್ ಇದೆ, ನೈಟ್ ಮೋಡ್ ಇದೆ, ಪೋರ್ಟ್ರೇಟ್ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಸ್ಯಾಂಪಲ್ಸ್ ತೋರಿಸ್ತೀನಿ. ಇದರಲ್ಲಿ ಬಂದು ಡ್ಯುಯಲ್ ಮೋಡ್ ಬರುತ್ತೆ. ಡ್ಯುಯಲ್ ಅಟ್ ಎ ಟೈಮ್ ಫ್ರಂಟು ಬ್ಯಾಕ್ ಎರಡೂ ನಿಮ್ಮ ಫೋಟೋ ಮತ್ತು ವೀಡಿಯೋ ಮಾಡ್ಕೋಬೋದು. ಸೊ ಅದರಲ್ಲಿ ನಿಮಗೆ ರೆಕ್ಟ್ಯಾಂಗಲ್ ಅಲ್ಲ ನಿಮ್ಗೆ ಶೇಪ್ ಯಾವ ಥರ ಬೇಕಾದರೆ ಅದರ ಚೇಂಜ್ ಮಾಡ್ಕೋಬೋದು, ಅದು ಆಪ್ಷನ್ ಇದೆ. ಸೊ ಇದು ಫುಲ್ ವಿಡಿಯೋ ಕ್ಯಾಮ್ರಾ ಬಗ್ಗೆ ನಿಮಗೆ ಬೇಕಂದರೆ ನಾನು ಬೇಕಾದರೆ ಫುಲ್ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಸೊ ಇದು ಬಂದು ನಿಮಗೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.